ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಅಮೆರಿಕ ಹುಟ್ಟಿ ಈ ವರ್ಷಕ್ಕೆ 250 ವರ್ಷಗಳಾಗ್ತಾ ಇವೆ. ಈ 250 ವರ್ಷಗಳಲ್ಲಿ ಅಮೆರಿಕ ನೂರಾರು ನಾಯಕರನ್ನು ಕಂಡಿದೆ. ಅದರಲ್ಲೂ ವಿಶೇಷವಾಗಿ ಅಮೆರಿಕದ ಅಧ್ಯಕ್ಷರಾಗಿ ಬಂದ ಎಲ್ಲ ನಾಯಕರು ಕೂಡ ಯುದ್ಧವನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬೆಂಬಲಿಸ್ತಾನೆ ಬಂದಿದ್ದಾರೆ. ಅಮೆರಿಕದಲ್ಲಿ ಒಂದು ವಿಶೇಷವೇನೆಂದರೆ, ಅಧಿಕಾರಕ್ಕೆ ಇರುವ ಯಾವುದೇ ವ್ಯಕ್ತಿಯು ಕೇವಲ 2 ಬಾರಿ ಮಾತ್ರ ಅಧಿಕಾರದಲ್ಲಿರಬೇಕು. ಅದರಲ್ಲೂ 1 ಬಾರಿ ಆಯ್ಕೆಯಾಗಿ ಬಂದ ಮೇಲೆ ಮುಂದಿನ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸುವಂತಿಲ್ಲ. ಒಂದು ಚುನಾವಣೆಯನ್ನು ಬಿಟ್ಟು ನಂತರದ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಈಗ ಅದೇ ರೀತಿ ಡೊನಾಲ್ಡ್ ಟ್ರಂಪ್ ಕಳೆದ ವರ್ಷ 2ನೇ ಅವಧಿಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಬಂದಿದ್ದಾರೆ. ಮೊದಲ ಅವಧಿಯ ನಂತರ ಜೋ ಬೈಡನ್ ಇದ್ದರು, ನಂತರ ಟ್ರಂಪ್ ಅಧಿಕಾರಕ್ಕೆ ಬಂದರು. ಈ ಅಧ್ಯಕ್ಷರ ಅಧಿಕಾರಾವಧಿಯಲ್ಲಿ ಇನ್ನೊಂದು ವಿಶೇಷ ಏನೆಂದರೆ, 2 ಬಾರಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ ನಂತರ ಎಂದಿಗೂ ಅಮೆರಿಕದ ಅಧ್ಯಕ್ಷರ ಹುದ್ದೆಗೆ ಸ್ಪರ್ಧೆ ಮಾಡುವಂತಿಲ್ಲ. ಅಂದರೆ ಒಬ್ಬ ವ್ಯಕ್ತಿ ಕೇವಲ 2 ಬಾರಿ ಮಾತ್ರ ಸ್ಪರ್ಧೆ ಮಾಡಲು ಮತ್ತು 2 ಬಾರಿ ಮಾತ್ರ ಅಧ್ಯಕ್ಷರ ಹುದ್ದೆಯನ್ನು ಹಿಡಿಯಲು ಅಮೆರಿಕದ ಸಂವಿಧಾನ ಕಲ್ಪಿಸಿಕೊಟ್ಟಿದೆ. ಈಗ ಕಳೆದ ವರ್ಷ ಜನವರಿಯಲ್ಲಿ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದ ಟ್ರಂಪ್ ಅಮೆರಿಕದ ಜನರನ್ನು ಮೂರ್ಖರನ್ನಾಗಿ ಮಾಡ್ತಿದ್ದಾರೆ ಅನಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಟ್ರಂಪ್ ಕೊಡುತ್ತಿರುವ ಹೇಳಿಕೆಗಳು ಸೇರಿದಂತೆ ಟ್ರಂಪ್ ವರ್ತನೆಯನ್ನು ನೋಡಿದರೆ ಜಗತ್ತಿನ ಮುಂದೆ ಕೇವಲ ಅಮೆರಿಕದ ಅಧ್ಯಕ್ಷರು ಮಾತ್ರವಲ್ಲ, ಅಮೆರಿಕದ ಜನತೆ ಕೂಡ ಬೆತ್ತಲಾಗಿದ್ದಾರೆ. ಟ್ರಂಪ್ ವರ್ತನೆಯಿಂದ ಅಮೆರಿಕದ ಜನತೆಯು ಕಷ್ಟವನ್ನು ಅನುಭವಿಸ್ತಿದ್ದಾರೆ. ಒಂದು ಸಾಮಾನ್ಯ ಡೈಲಾಗ್ ಎಲ್ಲೆಡೆ ಓಡಾಡ್ತಾ ಇದೆ. ಅದೇನೆಂದರೆ, ಟ್ರಂಪ್ ಅಮೆರಿಕದ ಜನರನ್ನು ಮತ್ತು ಅಮೆರಿಕವನ್ನು ಹುಚ್ಚರ ಸಂತೆ ಮಾಡಲು ಹೊರಟಿದ್ದಾರೆ ಎಂಬುದು. ಇದನ್ನು ಅಮೆರಿಕದ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷಗಳು ಹೇಳ್ತಾ ಇವೆ. ಈ ಮಾತಿನ ಹಿಂದೆ ಅನೇಕ ಕಾರಣಗಳಿವೆ. ಯುದ್ಧ, ಬೇರೆ ದೇಶಗಳ ಮೇಲೆ ಹಾಕುವ ಟ್ಯಾರಿಫ್ಗಳು, ಇಮಿಗ್ರೇಷನ್ನಲ್ಲಿ ಸಮಸ್ಯೆ, ಎಫ್ಸ್ಟೀನ್ ಫೈಲ್ಸ್, ವೆನೆಜುವೆಲಾದ ಅಧ್ಯಕ್ಷರ ಅಪಹರಣ, ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ಳುವಿಕೆ ಮತ್ತು ಪೋಪ್ಗೆ ಅವಮಾನ, ಹೀಗೆ ಇನ್ನೂ ಅನೇಕ ಕಾರಣಗಳಿಂದ ಟ್ರಂಪ್ ಅಮೆರಿಕವನ್ನು ಹುಚ್ಚರ ಸಂತೆ ಮಾಡ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರ್ತಾ ಇವೆ. ಇದೊಂದು ಕೇವಲ ಭಾವನಾತ್ಮಕ ವಿರೋಧವಲ್ಲ, ಇದಕ್ಕೆ ಆರ್ಥಿಕ, ವಿದೇಶಾಂಗ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳ ವಿರೋಧಗಳು ಸಹ ಸೇರಿವೆ. ಟ್ರಂಪ್ 2ನೇ ಅವಧಿಯಲ್ಲಿ ಅಧಿಕಾರಕ್ಕೆ ಏರಿದ ಮೇಲೆ ಅಮೆರಿಕ ಫಸ್ಟ್ ಎಂಬ ನೀತಿಯನ್ನು ಜಾರಿಗೆ ತಂದರು. ಇದರ ಪ್ರಮುಖ ಭಾಗವಾಗಿದ್ದ ಟ್ಯಾರಿಫ್ಗಳು 2025ರಲ್ಲಿ ಅಮೆರಿಕದ ಆರ್ಥಿಕತೆಯನ್ನು ತತ್ತರಗೊಳಿಸಿವೆ. ಅವರು ಚೀನಾ, ಕೆನಡಾ, ಮೆಕ್ಸಿಕೋ ಸೇರಿದಂತೆ ಹಲವು ದೇಶಗಳ ಮೇಲೆ 10%ಇಂದ 145%ವರೆಗೆ ಟ್ಯಾರಿಫನ್ನು ಹೇರಿಸಿದರು. ಇದು ಪ್ರತಿ ಕುಟುಂಬಕ್ಕೆ ಸರಾಸರಿ $1,000 ಹೆಚ್ಚುವರಿ ತೆರಿಗೆಯಾಗಿತ್ತು. ಇದರ ಜೊತೆಗೆ ಬೇರೆ ದೇಶಗಳಿಗೆ ತಮಗೆ ಮನಸ್ಸಿಗೆ ಬಂದ ಹಾಗೆ ಟ್ಯಾರಿಫನ್ನು ಹಾಕಿ ಅಮೆರಿಕಕ್ಕೆ ಬರಬೇಕಾದ ಅನೇಕ ವಸ್ತುಗಳಿಗೂ ಟ್ರಂಪ್ ಅಡ್ಡಲಾಗಿ ನಿಂತಿದ್ದಾರೆ. ಆದರೆ ಇದನ್ನು ಅಮೆರಿಕದ ಸುಪ್ರೀಂ ಕೋರ್ಟ್ ಅಡಿಯಲ್ಲಿ ಬರುವ IEEPA ಅಂದರೆ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ಸ್ ಆ್ಯಕ್ಟ್ ಅಡಿಯಲ್ಲಿ ಟ್ರಂಪ್ ಹೇರಿದ ಹಲವು ಟ್ಯಾರಿಫ್ಗಳನ್ನು ಅಸಂವಿಧಾನಿಕ ಎಂದು ಫೆಬ್ರವರಿ 20, 2026ರಂದು ಅಮೆರಿಕದ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಇದರಿಂದ ಅಮೆರಿಕಕ್ಕೆ ಆರ್ಥಿಕ ಗೊಂದಲ ಮತ್ತಷ್ಟು ಹೆಚ್ಚಾಗಿದೆ. ರೈತರು, ಉದ್ಯಮಿಗಳು ಮತ್ತು ಗ್ರಾಹಕರು ಬೆಲೆ ಏರಿಕೆಯಿಂದ ಪರದಾಡುವಂತಾಗಿದೆ. ಈಗ ಉದಾಹರಣೆಗೆ ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ರಸಗೊಬ್ಬರದ ಬೆಲೆ ಗಗನಕ್ಕೇರಿದೆ. ಅಮೆರಿಕ ಮತ್ತೆ ಏನಾದರೂ ಟ್ಯಾರಿಫನ್ನು ಹೆಚ್ಚಳ ಮಾಡಿದರೆ ಮಾರಾಟ ಮಾಡುವುದು ಕಡಿಮೆ ಆಗ್ತದೆ, ಅಮೆರಿಕದ ರೈತರಿಗೆ ದೊಡ್ಡ ಹೊಡೆತ ಬೀಳ್ತದೆ. ಇನ್ನು ಅಮೆರಿಕದ ವಿರೋಧ ಪಕ್ಷವು ಟ್ರಂಪ್ ಆಡಳಿತವನ್ನು ಹುಚ್ಚರ ಸಂತೆ ಅಂತ ಕರೆಯಲು ಇನ್ನೊಂದು ಪ್ರಮುಖ ಕಾರಣವಿದೆ. ಒಂದೇ ದಿನದಲ್ಲಿ ಬೆಲೆಗಳನ್ನು ಕಡಿಮೆ ಮಾಡ್ತೇನೆ ಅಂತ ಟ್ರಂಪ್ ಭರವಸೆಯನ್ನು ನೀಡಿದರು. ಆದರೆ ಅದು ಇನ್ನೂ ಕಡಿಮೆ ಆಗಿಲ್ಲ. ಜೊತೆಗೆ ಅಮೆರಿಕದಲ್ಲಿ ಉದ್ಯೋಗ ಕಳೆದುಕೊಂಡ 1,66,000 ಕಾರ್ಮಿಕರು ಮತ್ತು ಸಣ್ಣ ಉದ್ಯಮಗಳು ಕುಸಿಯುತ್ತಿವೆ ಮತ್ತು ಮಧ್ಯಮ ವರ್ಗದ ಮೇಲೆ ಹೆಚ್ಚಿನ ಭಾರವಾಗ್ತಾ ಇದೆ. ಇನ್ನೊಂದು ಪ್ರಮುಖ ಕಾರಣವೆಂದರೆ ಟ್ರಂಪ್ ಅವರ ವಿದೇಶಾಂಗ ನೀತಿ. ಅಮೆರಿಕ ಫಸ್ಟ್ ಎಂದು ಹೇಳುವ ಟ್ರಂಪ್ ಜಾಗತಿಕ ಮಟ್ಟದಲ್ಲಿ, ಅದರಲ್ಲೂ ಯುದ್ಧದ ಸಂದರ್ಭದಲ್ಲಿ ಜಗತ್ತಿನ ಮುಂದೆ ಬೆತ್ತಲಾಗಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ತೆಗೆಯಲಿಲ್ಲ ಅಂದರೆ ಸಂಪೂರ್ಣ ಇರಾನ್ ನಾಗರಿಕತೆಯನ್ನೇ ನಾಶ ಮಾಡ್ತೀವಿ ಎಂದರು. ಅದಾದ ಮೇಲೆ ಇರಾನ್ನ ವಶದಲ್ಲಿರುವ ಹಾರ್ಮುಜ್ ಜಲಸಂಧಿಗೆ ತನ್ನ ಹೆಸರನ್ನೇ ಇಟ್ಕೊಳ್ತೇನೆ ಎಂದರು. ಇದಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇರಾನ್ ಜನರು ನನ್ನನ್ನು ಸರ್ವೋಚ್ಚ ನಾಯಕನಾಗಲು ಕರೆದಿದ್ರು ಅಂತ ಎಲ್ಲ ಹೇಳಿಕೆಗಳನ್ನು ಕೊಟ್ಟರು. ಇವೆಲ್ಲ ಆದ ಮೇಲೆ ಇರಾನ್ 2 ವಾರಗಳ ಕದನ ವಿರಾಮಕ್ಕೆ ಒಪ್ಪಿಕೊಂಡಾಗಲೂ ಕೂಡ ಮತ್ತೆ ತನ್ನ ಕುತಂತ್ರ ನೀತಿಯಿಂದ ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸಿತು. ಟ್ರಂಪ್ ಮತ್ತು ಅಮೆರಿಕ ಎರಡೂ ಒಂದೇ. ಅಮೆರಿಕದ ಈ ಹಿಂದಿನ ಅಧ್ಯಕ್ಷರುಗಳು ಮುಚ್ಚಿಟ್ಟುಕೊಂಡು ದಾಳಿ ಮಾಡಿದರೆ, ಟ್ರಂಪ್ ಮಾತ್ರ ಜಗತ್ತಿನ ಮುಂದೆ ಬೆತ್ತಲಾಗಿ ದಾಳಿ ಮಾಡ್ತಾ ಇದ್ದಾರೆ. ಈ ಘಟನೆಗಳ ಜೊತೆಗೆ ಅಮೆರಿಕ ತಲೆ ತಗ್ಗಿಸುವಂತೆ ಆಗಿದ್ದು ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನು ಅಪಹರಿಸಿಕೊಂಡು ತಮ್ಮ ದೇಶಕ್ಕೆ ಕೊಂಡೊಯ್ದದ್ದು. ಜೊತೆಗೆ ಗ್ರೀನ್ಲ್ಯಾಂಡ್ ಮೇಲೆ ಬೇಡಿಕೆಯನ್ನು ಇಟ್ಟಿದ್ದು ಮತ್ತು ನ್ಯಾಟೋವನ್ನು ಚೀನಾ ರಷ್ಯಾಕ್ಕಿಂತ ದೊಡ್ಡ ಬೆದರಿಕೆ ಅಂತ ಹೇಳೋದು, ಇವುಗಳು ಮಿತ್ರ ರಾಷ್ಟ್ರಗಳೊಂದಿಗೆ ಸಂಬಂಧಗಳನ್ನು ಕಡಿದುಕೊಳ್ಳುವಂತೆ ಮಾಡಿದ್ವು. ಇವೆಲ್ಲವೂ
ಟ್ರಂಪ್ ಅಮೆರಿಕದ ಜನರನ್ನು ಮೂರ್ಖರನ್ನಾಗಿ ಮಾಡ್ತಿದ್ದಾರೆ ಎಂದು ಗೋಚರಿಸ್ತಾ ಇದೆ. ಗಾರ್ಡಿಯನ್ ಪತ್ರಿಕೆಯ ಪ್ರಕಾರ ಟ್ರಂಪ್ ಅವರಿಗೆ ಈಗ 79 ವರ್ಷ ವಯಸ್ಸು. ಆ ವರದಿಯಲ್ಲಿ ಟ್ರಂಪ್ ಅವರಿಗೆ ಫ್ರಂಟೋಟೆಂಪೊರಲ್ ಡಿಮೆನ್ಷಿಯಾ ಎಂಬ ಹೊಸ ಥರದ ಕಾಯಿಲೆ ಇದೆ. ಈ ಕಾಯಿಲೆ ಚಿಕ್ಕದಾಗಿತ್ತಂತೆ, ಕಳೆದ ವಾರದಲ್ಲಿ ವಿಪರೀತ ಆಗಿದೆ. ಇದು ಒಂದು ಬಗೆಯ ಬುದ್ಧಿಮಾಂದ್ಯತೆ ಆಗಿದ್ದು ಮೆದುಳಿನ ಮುಂಭಾಗ ಮತ್ತು ಬದಿಗಳು ಘಾಸಿಗೊಂಡಿರ್ತವೆ. ಇದರಿಂದಾಗಿ ಕಾಯಿಲೆಗೆ ಒಳಗಾದ ವ್ಯಕ್ತಿಯ ವರ್ತನೆ ಮತ್ತು ಭಾಷೆ ಹಿಡಿತ ಕಳೆದುಕೊಂಡಿರುತ್ತದೆ. ಇದರಿಂದ ಕಾಲ್ಪನಿಕ ಕಥೆಗಳನ್ನು ಹೆಚ್ಚು ಹೇಳುವುದು ಮತ್ತು ಸಭೆಗಳನ್ನು ತಮಗೆ ತಿಳಿದಂತೆ ಮಾಡುವುದು. ಇದು ಏನಾದರೂ ಮುಂದುವರೆದರೆ ಸಂಪೂರ್ಣ ಮೆದುಳು ನರಮಂಡಲ ನಷ್ಟವಾಗ್ತದೆ ಎಂದು ಅಮೆರಿಕದ ಖ್ಯಾತ ಮನೋರೋಗ ತಜ್ಞರಾದ ಡಾಕ್ಟರ್ ಜಾನ್ ಗರ್ಟನರ್ ಮತ್ತು ಡಾಕ್ಟರ್ ವಿನ್ ಗುಪ್ತಾ ಹೇಳಿದ್ದಾರೆ. ಇವೆಲ್ಲದರ ಜೊತೆಗೆ ಟ್ರಂಪ್ರ ನೀತಿಗಳಲ್ಲಿ ಇಮಿಗ್ರೇಷನ್ ಹಾಗೂ ಡಿಪೋರ್ಟೇಷನ್ಗಳು ದೊಡ್ಡ ಸಮಸ್ಯೆ ಆಗಿವೆ. ಮತ್ತು DOJ ಕಳೆದ 3-4 ತಿಂಗಳ ಹಿಂದೆ ಬಿಡುಗಡೆ ಮಾಡಿದ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಕೂಡ ಟ್ರಂಪ್ ಹೆಸರು ಮತ್ತು ಫೋಟೋಗಳು ಕಾಣಿಸಿಕೊಂಡಿದೆ. ಈ ಎಪ್ಸ್ಟೀನ್ ಫೈಲ್ಸ್ ಟ್ರಂಪನ್ನು ಇರಾನ್ ಮೇಲೆ ಯುದ್ಧ ಮಾಡಲು ತಯಾರು ಮಾಡಿದ್ದು ಎಂಬುದು ಚರ್ಚೆ ಹುಟ್ಟಾಕಿದೆ. ಇದರ ಹಿಂದೆ ಇಸ್ರೇಲ್ನ ಕೈವಾಡವಿದೆ. ಇಸ್ರೇಲ್ನ ಹಿತಾಸಕ್ತಿಗೋಸ್ಕರ ಟ್ರಂಪ್ ಇರಾನ್ ಮೇಲೆ ಯುದ್ಧವನ್ನು ಸಾರಿದ್ದಾರೆ ಎಂದು ಕೂಡ ಆರೋಪ ಮಾಡಲಾಗಿದೆ. ಇದರ ಜೊತೆಗೆ ಹಲವು ನ್ಯಾಯಾಲಯಗಳು ಟ್ರಂಪ್ ನೀತಿಗಳ ವಿರುದ್ಧ ತೀರ್ಪನ್ನು ನೀಡಿವೆ. 700ಕ್ಕೂ ಹೆಚ್ಚು ಮೊಕದ್ದಮೆಗಳು, 400ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಕೋರ್ಟ್ಗಳು ಟ್ರಂಪ್ ವಿರುದ್ಧ ಆದೇಶಗಳನ್ನು ಹೊರಡಿಸಿವೆ. ಪತ್ರಿಕಾ ಸ್ವತಂತ್ರ, ಪಬ್ಲಿಕ್ ಮೀಡಿಯಾ ಕಡಿತ, ಜಸ್ಟಿಸ್ ಡಿಪಾರ್ಟ್ಮೆಂಟ್ನ ರಾಜಕೀಯ ಬಳಕೆ ಇವುಗಳು ದಮನಕಾರಿ ಎಂದು ಟೀಕೆಗೆ ಒಳಗಾಗಿವೆ. ಇವೆಲ್ಲದರ ನಡುವೆ ಮತ್ತು ಯುದ್ಧದ ಸಂದರ್ಭದಲ್ಲಿ CNN ನ್ಯೂಸ್ ಒಂದು ಸರ್ವೆಯನ್ನು ಮಾಡಿದೆ. ಅದರಲ್ಲಿ 37-41% ಮಾತ್ರ ಟ್ರಂಪ್ ಅವರ ಪರವಾಗಿ ಮಾತನಾಡಿದ್ದಾರೆ. ಇದರಿಂದ ಟ್ರಂಪ್ ವಿರುದ್ಧ ಆ್ಯಂಟಿ ಇನ್ಕಂಬೆನ್ಸಿ ಇಡೀ ಅಮೆರಿಕದಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಮೇಲಿನ ಎಲ್ಲ ಘಟನೆಗಳೂ ಕೂಡ ಟ್ರಂಪ್ ಮುಂದಿನ ಮಧ್ಯಂತರ ಚುನಾವಣೆಯ ಮೇಲೆ ದೊಡ್ಡ ಪರಿಣಾಮವನ್ನು ಬೀರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಟ್ರಂಪ್ ಅವರ 2ನೇ ಅವಧಿ ನಿಜವಾಗಿಯೂ ಅಮೆರಿಕವನ್ನು ಗೊಂದಲದ ಗೂಡಾಗಿ ಮಾಡಿದೆ ಅಂದರೆ ತಪ್ಪಾಗಲಾರದು. ಆರ್ಥಿಕ ಒತ್ತಡ, ಜಾಗತಿಕ ಸಂಘರ್ಷ, ಅಮೆರಿಕದಲ್ಲಿಯೇ ಟ್ರಂಪ್ ವಿರುದ್ಧ ಬೀದಿಗಿಳಿದ ಲಕ್ಷಾಂತರ ಜನರು ಇವೆಲ್ಲವೂ ಅಮೆರಿಕದ ಪ್ರಜಾಪ್ರಭುತ್ವದ ಅಡಿಪಾಯದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕ್ತವೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.